ನಮಸ್ಕಾರ. ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆಯಾದಂಥ ಹೂವಿನಾಡಳ್ಳಿಯ ಗಂಗಾವತಿ ಭಾಗ್ಯಮ್ಮ ಗ್ರಾಮೀಣ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಅತಿಥಿ ಉಪನ್ಯಾಸಕನಾದ ನಾನು, ನನ್ನ ಹೆಸರು ಪ್ರಭು ಸೊಪ್ಪಿನವರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳನ್ನಷ್ಟೇ ಗಮನದೊಳಗಿಟ್ಕೊಂಡು ಮಾತ್ರಾ ಷಟ್ಪದಿಗಳ ಪಾಠವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಅಂಶ ಷಟ್ಪದಿಯನ್ನು, ಮಾತ್ರಾ ಷಟ್ಪದಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ 4 ಷಟ್ಪದಿಗಳನ್ನು ತಾವು ಗಮನಿಸಿದ್ದೀರಿ, ಕೇಳಿದ್ದೀರಿ. ಇದೀಗ ಪರಿವರ್ಧಿನಿ ಷಟ್ಪದಿಯ ಲಕ್ಷಣವನ್ನು ಮತ್ತು ಆ ಲಕ್ಷಣಗಳನ್ನೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಉದಾಹರಣೆಯನ್ನು ಪ್ರಸ್ತಾರ ಹಾಕಿ ತಮಗೆ ತೋರಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಮಾತ್ರಾ ಷಟ್ಪದಿಯಲ್ಲಿ 5ನೇ ಪ್ರಭೇದ ಪರಿವರ್ಧಿನಿ ಷಟ್ಪದಿ. ಈ ಷಟ್ಪದಿಯ ಲಕ್ಷಣವನ್ನು ಗುಣಚಂದ್ರ ತನ್ನ ಛಂದಸ್ಸಾರದೊಳಗೆ ಹೇಳಿದ್ದನಾದರೂ ಅಲ್ಲಿ ಅಸ್ಪಷ್ಟ ಇದೆ, ಕೆಲವು ಗೊಂದಲಗಳಿದ್ದಾವೆ. ಹೀಗಾಗಿ ನಂದಿ ಚಂದೋರ್ಣವಾದ ಛಂದೋ ಗ್ರಂಥದಲ್ಲಿ ಪರಿವರ್ತಿನಿ ಷಟ್ಪದಿಯ ಪರಿಪೂರ್ಣವಾಗಿರ್ತಕ್ಕಂಥ ಷಟ್ಪದಿಯ ಲಕ್ಷಣವನ್ನು ಆ ಪರಿವರ್ತಿನಿ ಷಟ್ಪದಿಯಲ್ಲೇ ಹೇಳಿದ್ದಾನೆ. ಆ ಪರಿವರ್ತಿನಿ ಷಟ್ಪದಿಯೊಳಗೆ ಲಕ್ಷಣ ಪದ್ಯವನ್ನು ಹೇಳಿದರೆ ಆ ಪದ್ಯವನ್ನು, ಆ ಷಟ್ಪದಿಯನ್ನ ತಮಗೆ ಹೇಳಿ ಲಕ್ಷಣಗಳು ಏನು ಅನ್ನೋದನ್ನು ಹೇಳಿಬಿಡ್ತೇವೆ. ಪರಿವರ್ತಿನಿ ಷಟ್ಪದಿಯ ಆ ಪದ್ಯದ ನಂದಿಯ ಚಂದೋರ್ಣದಲ್ಲಿ ಪ್ರಕಟವಾಗಿರ್ತಕ್ಕಂಥ ಲಕ್ಷಣ ಪದ್ಯ ಏನು ಅಂದರೆ ಕಾಮಿನಿ ಕೇಳ. ಕಾಮಿನಿ ಕೇಳಂತೆ ಕಾಮಿನಿ ಅಂತ ಹೆಣ್ಣು ಅಂತ. ನಂದಿ ತನ್ನ ಹೇಳ್ತೀನಿ ತನ್ನ ಮುಂದೆ ಕೂರಿಸಿಕೊಂಡು ಈ ಪಾಠವನ್ನು ಮಾಡಲಿಕ್ಕೆ ಹೇಳಿ. ಕಾಮಿನಿ ಕೇಳ ಪರಿವರ್ತಿನಿ ಷಟ್ಪದಿಗೆ ಆ ಮೊದಲಿನ ಚರಣಗಳ ಎರಡಕ್ಕೆ ಪ್ರಾರಂಭದ 2 ಚರಣಗಳು, ಪ್ರಾರಂಭದ ಆ ಪರಿವರ್ತಿನಿ ಷಟ್ಪದಿಯ ಮೊದಲಿನ 2 ಚರಣಗಳು ಭೂಮಿಪ. ಭೂಮಿಪ ಅನ್ನೋ ಶಬ್ದದ ಅರ್ಥ ಗೊತ್ತಿರಬೇಕು. ಭೂಮಿಪ ಅಂದ್ರೆ ತಂದೆ ಅಂತ. ಭೂಮಿಗೆ ತಂದೆ ಅಂದ್ರೆ ರಾಜ ಅಂತ. ರಾಜ ಅಂತ ಅಂತಂದ್ರೆ 16 ಸಂಖ್ಯೆ ಏನು, ರಾಜರ ಅಂತಂದಿರೋ ಹೇಳಿ ಅಲ್ಲಿ 16 ಮಾತ್ರೆ. ರಾಜರಂದ್ರೆ 16 ಮಾತ್ರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ಚರಣಗಳ 2ಕ್ಕೆ ಭೂಮಿಪ ಲಘುಗಳು ಇರುತ್ತಿವೆ. ಇಲ್ಲಿ ಲಘು ಅಂತಂದ್ರೆ ನಾವು ಲಘು ಅಂತ ಭಾವಿಸ್ಕೊಳ್ಬಾರ್ದು. ಲಘು ಅಂದ್ರೆ ಮಾತ್ರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಕಾವ್ಯ ವಾಚಿಸಬೇಕಾದ್ರೆ ಆ ಶಬ್ದಗಳ ಲಕ್ಷಣಾರ್ಥವನ್ನು ಗ್ರಹಿಸುವಂತ ಶಕ್ತಿ ನಮಗೆ ಇರಬೇಕು ಅಂತ. ಭೂಮಿಪ ಲಘುಗಳು ಇರುತ್ತಿವೆ ಅಂದ್ರೆ ಮೊದಲಿನ 2 ಚರಣಗಳಲ್ಲಿ 16 ಮಾತ್ರೆಗಳಿಂದ ಕೂಡಿರಬೇಕು. ಲಘುಗಳಿರುತ್ತಿವೆ. 3ನೇ ಪಾದಕ್ಕೆ ಮಾತ್ರೆಗಳು. 3ನೇ ಪಾದಕ್ಕೆ ಎಷ್ಟು ಮಾತ್ರೆಗಳಿರಬೇಕು? ಮುಂದಿನ ಚರಣದೊಳಗಿರ್ತದೆ ನೇಮನಿ. ನಿಯಮದಂತೆ ಮಾತ್ರಾ ಷಟ್ಪದಿಯ ಒಂದು ನಿಯಮ ಏನು? 1ನೇ ಚರಣ ಎಷ್ಟಿರುತ್ತೆ, 2ನೇ ಚರಣ ಅಷ್ಟೇ ಇರುತ್ತೆ, ಅಷ್ಟೇ ಮಾತ್ರ ಇರುತ್ತೆ. 3ನೇ ಚರಣ 1ನೇ ಚರಣದ ಅಷ್ಟೇ ಇದ್ದು 1ನೇ ಚರಣದ ಅರ್ಧ ಎಕ್ಸ್ಟ್ರಾ ಸೇರ್ಕೊಳ್ಳುತ್ತೆ. ಹಂಗಂತ ನಿಯಮದಂತೆ 26 ನಿಯಮದ ಪ್ರಕಾರ 26 ಅಂದ್ರೆ 1ನೇ ಚರಣ 16, 2ನೇ ಚರಣ 16, 3ನೇ ಚರಣ 16 ಪ್ಲಸ್ 8 ಪ್ಲಸ್ 2. 3ನೇ ಚರಣ ಹೆಂಗಿರುತ್ತೆ? 1ನೇ ಚರಣ ಇದ್ದಷ್ಟೇ ಇರುತ್ತೆ, ಮೇಲೆ ಇದನ್ನ ಅರ್ಧ ಸೇರುತ್ತೆ, ಅದರ ಮೇಲೆ ಒಂದು ಗುರು ಇರುತ್ತೆ. ಗುರು ಅಂದ್ರೆ 2 ಮಾತ್ರೆ. ಹೀಗಾಗಿ ಒಟ್ಟು 26. ಇದು ಒಟ್ಟು ಎಷ್ಟಾಗ್ತದೆ? 3ನೇ ಚರಣ 26 ಮಾತ್ರೆ. ಭೂಮಿಪ ಲಘುಗಳಿರುತ್ತಿವೆ. 3ನೇ ಪಾದಕ್ಕೆ ಮಾತ್ರೆಗಳು ನಿಯಮದಂತೆ
ರಮಣಿ ಅಂತ ಗ್ರಹಿಸ್ಕೊಳ್ಬೇಕು, ಭಾವಿಸ್ಕೊಳ್ಬೇಕು. ಇದು ರಾಮಣಿಯನ್ನು ಏನಂತಲ್ಲ, ರಮಣಿ ಅಂತ ಅರ್ಥ ಮಾಡ್ಕೊಳ್ಬೇಕು. ರಮಣಿ ಮುಂದೆ ಇದರ ಅಂದಲ್ಲಿ ಇನ್ನು 3 ಚರಣ ಇರ್ಬೇಕಲ್ಲ, ಅದು ಮುಂದೆ ಇದರ ಅಂದ, ಇದರ ಯಥಾವತ್ತಾಗಿರುತ್ತೆ, ಇದರ ಯಥಾಪ್ರತಿ ಮುಂದಿರುತ್ತೆ. ಇದರ ಅಂದಲ್ಲಿ ಹೇಳಿದ್ದಾರೆ, ಈ ಮಹಿಗಳು ಈ ಭೂಮಿಯಲ್ಲಿ, ಈ ಛಂದಸ್ಸು ಅನ್ನೋ ಭೂಮಿಯೊಳಗೆ ಯಾರು ಹೇಳಿದ್ದಾರೆ? ಬುಧರ್ ಅಂದ್ರೆ ಛಂದೋಶಾಸ್ತ್ರಜ್ಞರು. ಬುಧರ್ ಅವರಿಗೆ ಸಮ್ಮತ ಪ್ರೇಮದಿ ತಿಳಿಸಕ್ಕೆ ಅವರೆಲ್ಲರೂ ಒಮ್ಮತದಿಂದ ಅದನ್ನು ಹೇಳಿದ್ದಾರೆ, ಅನ್ನೋದು ನಮಗೆ ಪ್ರೇಮದಿಂದ ಇದನ್ನ ಸ್ವೀಕಾರ ಮಾಡಬೇಕು. ಬಹಳ ಒಂದೆರಡು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಈ ಇಷ್ಟು ಲಕ್ಷಣ ಪದ್ಯ, ಈ ಲಕ್ಷಣ ಪದ್ಯಗಳ ಕ್ರೋಢೀಕರಿಸಿದ್ರೆ ಏನೇನು ಹೇಳ್ಬೋದು ಅಂತಂದ್ರೆ ಗಮನದೊಳಗಿಟ್ಕೊಳ್ಳಿ. ಒಂದನೇದು 6 ಸಾಲಿನ ಪದ್ಯ, ಇದು ಒಂದು 6 ಸಾಲಿನ ಪದ್ಯ. ಎರಡನೇ ಲಕ್ಷಣ ಯಾವುದು ಅಂತಂದ್ರೆ 1ನೇ ಚರಣ, 2ನೇ ಚರಣ, 4ನೇ ಚರಣ, 5ನೇ ಚರಣ ಒಂದು ಸಮನಾಗಿರ್ತವೆ. ಅವು 4 ಒಂದೇ ರೀತಿಯೊಳಗಿರುತ್ತವೆ, ಒಂದೇ ಮಾತ್ರ ಸಂಖ್ಯೆ ಮತ್ತು ಗಣಗಳನ್ನು ಒಳಗೊಂಡಿರುತ್ತವೆ. ಮೂರನೇ ಚರಣ ಮತ್ತು 6ನೇ ಚರಣ ಇನ್ನೊಂದು ರೀತಿಯ ಸಮಾನಾಂತರವಾಗಿರುತ್ತವೆ. ಇನ್ನು 4ನೇ ಲಕ್ಷಣ ಯಾವುದು ಅಂತಂದ್ರೆ 1, 2, 4, 5ನೇ ಪಾದಗಳಲ್ಲಿ 4 ಮಾತ್ರೆಯ 4 ಗಣಗಳು ಬರುತ್ತೆ. 4 ಮಾತ್ರೆಗಳ 4 ಗಣಗಳು ಬರುತ್ತದೆ. 1, 2, 4, 5ನೇ ಚರಣಗಳು. ಮತ್ತೆ 3 ಮತ್ತು 6ನೇ ಚರಣಗಳಲ್ಲಿ 4 ಮಾತ್ರೆಯ 6 ಗಣಗಳು ಬಂದು ಮೇಲೊಂದು ಗುರು ಬರುತ್ತೆ. ಹೀಗಾಗಿ 4 24 ಪ್ಲಸ್ 2 26. 3ನೇ ಚರಣದೊಳಗೆ 26 ಮಾತ್ರೆ ಬರುತ್ತೆ. 26 ಮಾತ್ರೆ ಅದನ್ನೇ ಹೇಳಿ ಲಕ್ಷಣ ಇವೆಲ್ಲ ಗಮನಿಸಬೇಕು. 6 ಸಾಲಿನ ಪದ್ಯ 1, 2, 4, 5 ಒಂದು ಸಮನಾಗಿರ್ತವೆ. 3, 6 ಇನ್ನೊಂದು ಸಮನಾಗಿರ್ತವೆ. 1, 2, 4, 5 ಒಳಗೆ 4 ಮಾತ್ರೆಗಳ 4 ಗಣಗಳು ಬರ್ತವೆ. 3 ಮತ್ತು 6ನೇ ಚರಣಗಳಲ್ಲಿ 4 ಮಾತ್ರೆಗಳ 6 ಗಣಗಳು ಬಂದು ತಪ್ಪದೆ ಕಡ್ಡಾಯವಾಗಿ ಮಾತ್ರ ಷಟ್ಪದಿಯೊಳಗೆ ಕೊನೆಗೊಂದು ಗುರು ಬರುತ್ತೆ. ಇನ್ನು ಬಹಳ ಇಂಪಾರ್ಟೆಂಟ್, ಈ ಷಟ್ಪದಿಯ ಲಕ್ಷಣ ಏನು ಅಂತಂದ್ರೆ, ಈ ಷಟ್ಪದಿಯ ವಿಶೇಷ ಲಕ್ಷಣ ಏನು ಅನ್ನೋದನ್ನು ಗಮನದೊಳಗಿಟ್ಕೊಳ್ಬೇಕು. ಎಲ್ಲಿ ಇದು ಎಲ್ಲ ಗಣಗಳ ಮಾತ್ರ ಸಂಖ್ಯೆ ಬರೀ 4. ಈ 4 ಮಾತ್ರೆಯ ಗಣ 5 ನಮಗೆ ಬರುತ್ತೆ. 5 ವೈವಿಧ್ಯತೆಯ ರೀತಿಯೊಳಗೆ ಬರುತ್ತೆ. ಆದ್ರೆ ಎಲ್ಲಿಯೂ ಕೂಡ ಇಂಥ ಗಣ ಬರಬಾರದು. ಪರಿವರ್ತಿನಿ ಷಟ್ಪದಿಯೊಳಗೆ ಮಧ್ಯ ಗುರುವುಳ್ಳ ಗಣ ಎಲ್ಲಿಯೂ ಬರಕೂಡದು. ಅದು ನಿಷಿದ್ಧ ಇದೆ, ಎಲ್ಲಿಯೂ ಕೂಡ ಬರಲಿಲ್ಲ. ಹೀಗೆ ಬದಲಾವಣೆಗೆ ಷಟ್ಪದಿಗಳನ್ನು ಆವತ್ತಿನ ಕಾವ್ಯಗಳಲ್ಲಿ ಕಾಣ್ತೇವೆ. ಕವಿಗಳು ಹಾಗೆ ಬರಲಿಲ್ಲ. ಇಂಥದ್ದು ಎಲ್ಲೂ ಕೂಡ ಬರಬಾರದು. ಮತ್ತೆ ಪ್ರಾಸ ಕಡ್ಡಾಯ, ಆದಿಪ್ರಾಸ ಕಡ್ಡಾಯ. ಪ್ರತಿ ಚರಣದೊಳಗೆ 2ನೇ ಅಕ್ಷರ ಯಾವುದಿರುತ್ತೆ ಹಾಗೆ ಉಳಿದ ಎಲ್ಲಾ ಚರಣಗಳಿಗೂ ಅದೇ ಅಕ್ಷರ ಇರುತ್ತೆ. ಇಲ್ಲಿ ನೋಡಿ ಮ ಅನ್ನೋ ವ್ಯಂಜನ ಇದೆ, ಎಲ್ಲರಲ್ಲಿ ಮ ಅನ್ನೋ ವ್ಯಂಜನನೇ ಬಂದಿದೆ. ಅದ್ರ ಜೊತೆಗೆ ಯಾವುದಾದ್ರೂ ಸ್ವರ ಸೇರಬೇಕು, ವ್ಯಂಜನ ಮಾತ್ರ ಒಂದೇ ಇರಬೇಕು. ಇದಕ್ಕೆ ಆದಿಪ್ರಾಸ ಅಂತ ಕರೀತಾರೆ. ಆದಿಪ್ರಾಸ ಯಾವುದಿದೆ ಅನ್ನೋದನ್ನು ಗಮನಿಸಬೇಕು. ಈ ಪ್ರಾಸಾಕ್ಷರದ ಹಿಂದೆ ದೀರ್ಘ ಇತ್ತು ಅಂದ್ರೆ ಅದನ್ನ ಗಜಪ್ರಾಸ ಅಂತ ಕರೀತಾರೆ. ಒಂದು ಷಟ್ಪದಿಯ ಒಂದು ಶಬ್ದ ಬಂದ್ರೆ ಸಾಕು, ಇದು ಯಾವ ಪ್ರಾಸ ಅಂತ 7 ವರ್ಷದ ಮಟ್ಟಿಗೆ ನಿಪುಣರಾಗಬೇಕು ವಿದ್ಯಾರ್ಥಿ. ಇದು ಪ್ರಾಸಾಕ್ಷರದ ಹಿಂದಿನ ಅಕ್ಷರ, ಹಿಂದಿನ ಸ್ವರ ದೀರ್ಘ ಇದೆ. ದೀರ್ಘ ಇತ್ತು ಅಂದ್ರೆ ನೀವು ನಿರ್ಣಯಿಸಬೇಕು ಅದು ಗಜಪ್ರಾಸ. ಒಂದು ಕಡೆ ದೀರ್ಘ ಬಂದ್ರೆ ಮಿಕ್ಕ ಎಲ್ಲಾ ಚರಣಗಳು
ದೀರ್ಘ ಸ್ವರನೇ ಬರುತ್ತೆ. ಇದೇ ಬರಬೇಕು ಅಂತ ಇಲ್ಲ ಸ್ವರ, ಅದು ಯಾವ್ದಾದ್ರು ಇರಲಿ ದೀರ್ಘ ಸ್ವರನೇ ಬರಬೇಕು. ಹೀಗೆ ಆದಿಪ್ರಾಸ ಗಜಪ್ರಾಸವಾಗಿದೆ ಅನ್ನೋದು ಇಷ್ಟು. ಇದೆಲ್ಲ ಪ್ರಸ್ತಾರ ಆಗಲಿಕ್ಕೆ ನಿಮಗೆಲ್ಲ ಬಂದಿದೆ ಅಂತ ನಾನು ಹಾಕಿಬಿಟ್ಟಿದ್ದೇನೆ. ಒಂದೊಂದು ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ವ್ಯಂಜನದ ಹಿಂದಿನಕ್ಷರ ಅನ್ನೋ ಕಾರಣಕ್ಕೆ ಇದು ಗುರು ಆಗುತ್ತೆ, ದೀರ್ಘಾಕ್ಷರ ಅನ್ನೋದಕ್ಕೆ ಇದು ಗುರು ಆಗುತ್ತೆ. ಗುರು ಆಗಲಿಕ್ಕೆ ಕಾರಣ ಎಷ್ಟಾದ್ರೂ ಇರ್ಬೋದು, ಗುರು ಅನ್ನೋದನ್ನ ಒಂದೇ ಸಲ ಒಂದೇ ಆಗುತ್ತೆ. ಗುರು ಆಗಲಿಕ್ಕೆ ಬೇಕಾದಷ್ಟು ಕಾರಣ ಇರ್ಬೋದು, ಮೂರು ರೀತಿಯೊಳಗೆ ಕಾರಣ ಇರ್ಬೋದು, ಆದ್ರೆ ಆಗ್ಬೇಕಾಗಿರೋದು ಒಂದೇ ಗುರು ಅನ್ನೋದು. ಇನ್ನ ಇದೆಲ್ಲ ಇದು ರಸ್ವಗೆ ಲಘು ಆಗಬೇಕಾಗಿತ್ತು, ಆದ್ರೆ ಮಾತ್ರಾ ಷಟ್ಪದಿಯ ನಿಯಮದ ಅನುಸಾರ 3ನೇ ಚರಣ ಮತ್ತು 6ನೇ ಚರಣದೊಳಗೆ ಕೊನೆಗೆ ಒಂದು ಅಕ್ಷರ ಉಳಿಯುತ್ತೆ, ಅದು ಲಘುವಾಗಿದ್ರು ಗುರು ಅಂತ ಪರಿಭಾವಿಸಬೇಕು ಅಂತ ಇದೆ ನಿಯಮ. ಹೀಗಾಗಿ ಇದು ಲಘುವಾಗಿದ್ರು ಗುರು ಅಂತ ಅನ್ನಬೇಕು. ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಗಮನಿಸಬೇಕ್ರಿ. 6ನೇ ಚರಣದೊಳಗೆ 1, 2, 3, 4, 5ನೇ ಗಣ ಇದೆಯಲ್ಲ, 5ನೇ ಗಣದ ವಿಶೇಷ ಏನು ಅಂತ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಇದು ಒತ್ತಕ್ಷರ. ಪೇಳಿದ ಈ ಮಹಿಯೊಳು ಇದು ವ್ಯಂಜನ ಇದೆ. ವ್ಯಂಜನದ ಹಿಂದಿನ ಅಕ್ಷರ ಗುರು ಆಗುತ್ತೆ. ವ್ಯಂಜನವನ್ನ ಛಂದಸ್ಸು ಪೂರ್ಣ ಅಕ್ಷರ ಅಂತ ಸ್ವೀಕಾರ ಮಾಡುತ್ತೆ. ಇದನ್ನ ಅಕ್ಷರ ಅಂತ ಪರಿಭಾವಿಸುವುದಿಲ್ಲ. ಛಂದಸ್ಸು ಇದು ಸ್ವೀಕಾರ ಮಾಡೋದು. ಯಾಕಂತಂದ್ರೆ ಪ್ರಸ್ತಾರ ಆಗಲಿಕ್ಕೆ ಯೋಗ್ಯ ಇರಬೇಕು ಅಂತಂದ್ರೆ ಅದರೊಳಗೆ ಸ್ವರ ಸೇರ್ಕೊಂಡಿರಬೇಕು. ಇದು ಛಂದಸ್ಸೊಳಗೆ ಒಂದು ಅಕ್ಷರವನ್ನು ಎಳೆದು ಹಾಕಬೇಕು ಅನ್ನೋದಾದ್ರೆ ಇದ್ರ ಜೊತೆಗೆ ಸ್ವರ ಸೇರ್ಕೊಂಡಿರಬೇಕು. ಸ್ವರ ರಹಿತವಾದಂತಹ ವ್ಯಂಜನಗಳನ್ನ ಛಂದಸ್ಸು ಪರಿಪೂರ್ಣ ಅಕ್ಷರ ಅಂತ ಭಾವಿಸ್ಕೊಳ್ಳೋದಿಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಬೇಕು ವಿದ್ಯಾರ್ಥಿ. ಬಹಳ ವಿಶೇಷವಾಗಿರ್ತಕ್ಕಂಥ ಲಕ್ಷಣ ಇದು. ಕರೆಕ್ಟ್. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಬೇಕಾಗಿದೆ, ಗುರು ಆಗಿದೆ. ಇದು ರಸ್ವ, ಇದು ಒತ್ತಕ್ಷರ ಇದೆ. ಇದು ಒತ್ತಕ್ಷರ ಇದ್ರೆ ಇದು ಗುರು ಆಗಬೇಕಾಗಿತ್ತು, ಗುರು ಆಗಿಲ್ಲ. ಯಾಕೆ? ಒತ್ತಕ್ಷರ ಹಿಂದಿನ ಅಕ್ಷರ ಗುರು ಆಗಬೇಕಾಗಿತ್ತು, ಗುರು ಆಗಿದೆ. ಯಾಕೆ ಅಂತಂದ್ರೆ ನಾವು ಶಬ್ದಮಣಿ ದರ್ಪಣ ಓದಬೇಕಾದ್ರೆ ಶಿಥಿಲ ದ್ವಿತ್ವ ಅಂತ ಒಂದು ವ್ಯಾಕರಣ ವಿಚಾರ. ಶಿಥಿಲ ದ್ವಿತ್ವ ಏನಿದು? ಶಿಥಿಲ ದ್ವಿತ್ವ ಅಂತಂದ್ರೆ ಪದ್ಯದ ಪಾದಗಳಲ್ಲಿ, ನೆನಪಿಟ್ಕೊಳ್ಳಿ, ಪದ್ಯದ ಪಾದಗಳಲ್ಲಿ ಒಂದು ಶಬ್ದ ಕಂಪ್ಲೀಟ್ ಆಗಿದೆ. ಇದು ಸಮ್ ಅಂತ ಅನ್ನೋದು ಕಂಪ್ಲೀಟ್ ಆದಂತ ಶಬ್ದ. ನೆಕ್ಸ್ಟ್ ಶಬ್ದ ಯಾವುದೇ ದ್ವಿತ್ವಾಕ್ಷರದಿಂದ ಪ್ರಾರಂಭದ ಅಕ್ಷರ ದ್ವಿತ್ವ ಇತ್ತು ಅಂದ್ರೆ ಈ ದ್ವಿತ್ವವನ್ನ ಶಿಥಿಲ ದ್ವಿತ್ವ ಅಂತಂದು ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದೊಳಗೆ ಹೇಳ್ತಾರೆ. ಹೀಗಾಗಿ ಇದನ್ನ ಶಿಥಿಲ ದ್ವಿತ್ವ ಅಂತ ಭಾವಿಸಬೇಕು. ದ್ವಿತ್ವ ಅಂತ ಭಾವಿಸ್ಕೊಂಡ್ರೆ ಇದು ಮಾತ್ರಾ ವಿನ್ಯಾಸ ತಪ್ಪಾಗುತ್ತೆ. ಅದಕ್ಕಿದು ಲಘು ಆಗಿನೇ ಉಳಿಬೇಕು. ಅದಕ್ಕೆ ಇಲ್ಲಿ ಒಂದು ಎಂಟದ್ದೋ ಒಂದು ಚಿಹ್ನೆ ಹಾಕಿ ಇಲ್ಲಿ ಆ ಚಿಹ್ನೆ ಹಾಕಿ ಸಮರ್ಥನೆ ಮಾಡಿಕೊಳ್ಳೋದು. ಮೇಲಿನ ಪದ್ಯದ 6ನೇ ಚರಣದ 5ನೇ ಗಣದಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಬೇಕಾಗಿತ್ತು, ಅದು ಲಘುವಾಗಿನೇ ಉಳಿದಿದೆ. ಕಾರಣ ಇರೋ ಒತ್ತಕ್ಷರ ಶಿಥಿಲ. ಇಷ್ಟು ಹೇಳಿಬಿಟ್ರೆ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಗೊತ್ತಾಗುತ್ತೆ. ನೆನಪಿಟ್ಕೊಳ್ಳಿ, ಶಿಥಿಲ ದ್ವಿತ್ವ ಬಂದಲ್ಲಿ ಅಷ್ಟೇನೆ ಒತ್ತಕ್ಷರದ ಹಿಂದಿನ ಅಕ್ಷರ ಲಘು ಆಗುತ್ತೆ. ಉಳಿದಂಗೆ ಎಲ್ಲರೂ ಕರೆಕ್ಟ್. ಇದು ಎಲ್ಲರೂ ಸರಿಯಾಗಿರುತ್ತೆ. ಇದು ಒತ್ತಕ್ಷರದ ಹಿಂದಿನ ಅಕ್ಷರ ದೀರ್ಘ ಗುರು ಆಗಿದೆ. ಇದು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಿದೆ. ಇದು ಯಾಕೆ ಗುರು ಆಗಿದೆ ಅಂತಂದ್ರೆ ಅದು ದೀರ್ಘ. ಗುರು ಆಗಲಿಕ್ಕೆ ಸಕಾರಣ ಇರುತ್ತೆ. ಸುಮ್
ವ್ಯಂಜನ ಇರಬೇಕು, ಹಂಗಿದ್ರೆ ಇದು 4 ಮಾತ್ರೆಗಳ ಕಟ್ಟು ಎಲ್ಲಿಯೂ ಒಡೆಯುವಂತಿಲ್ಲ. 4 ಮಾತ್ರೆಯ ಕಟ್ಟು ಎಲ್ಲೆಲ್ಲಿ ಚಿತ್ರ ಆಗುತ್ತೆ, 4 4 4 ಇಷ್ಟು 4 ಮಾತ್ರೆಯ ಗಣಗಳು ಇರುತ್ತೆ ಅನ್ನೋದು ಗಮನ. ಅದಕ್ಕೆ ಈ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಉದಾಹರಣೆಯಾಗಿರ್ತಕ್ಕಂಥ ಷಟ್ಪದಿ. ಉದಾಹರಣೆ ಸ್ಮರವಾಜ್ಯದ ಮೈಸೂರು, ಶೃಂಗಾರದ ಶರಣಿ, ರತಿನಾಟ್ಯದ ರಂಗಸ್ಥಳ, ವಿರಹದ ನೆಲವೀಡೋ ಪರಪೂರಾಟದ ಹೊಸಲಿನ ಗೊತ್ತು, ಸರಸರ ಸಂತವಣಿಯ ಮನೆ ಸುಗ್ಗಿಯ ಪರವಾಗರ ಬಾವಾಲಯವು ಅಪ್ಪಂತಿರೆ, ಪೇರೆದನ ಮರುಗವನು ದೇಪ ಮಹೀಪತಿ ಕನ್ನಡಿಸಿ ಅಂತ ಇದೆ. ನೋಡಿ, ಲಕ್ಷಣಗಳಿಗೆ 1 2 4 5 ಸಮಾನವಾಗಿದ್ದಾವೆ, 3 ಮತ್ತು 6 ಇನ್ನೊಂದು ಸಮವಾಗಿದ್ದಾವೆ, 4 ಮಾತ್ರೆಗಳ 4 ಗಣಗಳು ಬಂದಿದ್ದಾವೆ, 4 ಮಾತ್ರೆಗಳ 4 ಗಣಗಳು ಬಂದಿದ್ದಾವೆ. ನಾಲ್ಕು ಮಾತ್ರೆಗಳ 4 ಗಣಗಳು ಬಂದಿದ್ದಾವೆ. 1 2 4 5 ಚರಣದೊಳಗೆ 3 ಮತ್ತು 6ನೇ ಚರಣದೊಳಗೆ 4 ಮಾತ್ರೆಯ 6 ಗಣಗಳು ಬಂದಿದ್ದಾವೆ. ಮೇಲೊಂದು ಗುರು ಇದೆ. ಎಲ್ಲಾ ನಿಯಮಗಳನ್ನ ಪಾಲಿಸಿಕೊಂಡೇ ಷಟ್ಪದಿ ಕಾವ್ಯಗಳನ್ನು ಬರೆದಿದ್ದಾರೆ. ಪ್ರಾಸ ಇದೆ, ಎಲ್ಲ ಚರಣಗಳು ರಾನೇ. ಇದು ರ ಅನ್ನೋದು ಆದಿಪ್ರಾಸಾಕ್ಷರ. ಈ ಆದಿಪ್ರಾಸಾಕ್ಷರದ ಹಿಂದೆ ರಸ್ವಸ್ವರ ಇತ್ತು ಅಂದ್ರೆ ಅದನ್ನ ಸಿಂಹಪ್ರಾಸ ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳು, ಸಿಂಹಪ್ರಾಸ ಅಂತ ಕರೀತಾರೆ. ಬಾರಿ ಚೆನ್ನಾಗಿ ನೆನಪಿಟ್ಕೊಳ್ಬಹುದಿಲ್ಲ. ಪ್ರಾಸಾಕ್ಷರದ ಹಿಂದೆ ರಸ್ವ ಇತ್ತು ಅಂದ್ರೆ ಅದನ್ನು ಸಿಂಹಪ್ರಾಸ ಅಂತ ಕರೀತಾರೆ. ಪ್ರಾಸಾಕ್ಷರದಿಂದ ದೀರ್ಘ ಇತ್ತು ಅಂದ್ರೆ ಅದನ್ನು ಗಜಪ್ರಾಸ ಅಂತ ಕರೀತಾರೆ. ಪ್ರಾಸಾಕ್ಷರ ಬಿಂದುವಿನಿಂದ ಕೂಡಿತ್ತು ಅಂದ್ರೆ, ಎಲ್ಲರಲ್ಲಿ ಬಿಂದು ಬಂದಿತ್ತು ಅಂದ್ರೆ, ಪ್ರಾಸಾಕ್ಷರ ಜೊತೆಗೆ ಬಿಂದು ಬಂದಿತ್ತು ಅಂದ್ರೆ ಅದನ್ನ ಋಷಭ ಪ್ರಾಸ ಅಂತ ಕರೀತಾರೆ. ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ಋಷಭ ಪ್ರಾಸಗಳು ವಿಸರ್ಗದಿಂದ ಕೂಡಿತ್ತು ಅಂದ್ರೆ, ಪ್ರಾಸಾಕ್ಷರದಿಂದ ವಿಸರ್ಗ, ಈ ರೀತಿ ವಿಸರ್ಗಗಳಿಂದ ಕೂಡಿತ್ತು ಅಂತಂದ್ರೆ ಅದನ್ನ ಅಜಪ್ರಾಸ ಅಂತ ಕರೀತಾರೆ. ಇವೆಲ್ಲ ಆದಿಪ್ರಾಸದ ಪ್ರಭೇದಗಳು. ಇನ್ನು ಎರಡು ಪ್ರಸಿದ್ಧವಾಗಿರ್ತಕ್ಕಂಥ 2 ಆದಿಪ್ರಾಸಗಳಿವೆ, ನೆನಪಿಟ್ಕೊಳ್ಳಿಕ್ಕೆ. ಪ್ರಾಸಾಕ್ಷರ ಸಜಾತಿಯ ಒತ್ತಕ್ಷರ ಇತ್ತು ಅಂದ್ರೆ, ಪ್ರಾಸಾಕ್ಷರ ಸಜಾತಿಯ ಒತ್ತಕ್ಷರ ಇತ್ತು ಅಂದ್ರೆ ಅದನ್ನ ಹಯಪ್ರಾಸ ಅಂತ ಕರೀತಾರೆ. ಅಕಸ್ಮಾತ್ ಪ್ರಾಸಾಕ್ಷರ ವಿಜಾತಿ ಇತ್ತು ಅಂದ್ರೆ, ವಿಜಾತಿಯ ಒತ್ತಕ್ಷರ ಇತ್ತು, ಎಲ್ಲವೂ ವಿಜಾತಿಯ ಒತ್ತಕ್ಷರ ಇತ್ತು ಅಂದ್ರೆ ಅದನ್ನ ಶರವಪ್ರಾಸ. 6 ಪ್ರಮುಖವಾಗಿರ್ತಕ್ಕಂಥ ಪ್ರಾಸಗಳಿದ್ದಾವೆ. ಇದು ಈ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಷಟ್ಪದಿ ಇಲ್ಲಿ ತಮ್ಮ ಎದುರಿಗೆ ಹೇಳಿ. 4 ಮಾತ್ರೆ ಕಟ್ಟು ಎಲ್ಲಿ ಒಳ್ಳೆಯದು, ಎಲ್ಲವೇ 4 ಮಾತ್ರೆ ಇದೆ. ಅಪ್ಪಿತಪ್ಪಿ ಕೂಡ ಇದರೊಳಗೆ ಈ ರೀತಿಯ ಗಣ ಬರಂಗಿಲ್ಲ. ಪರಿವರ್ತಿತ ಷಟ್ಪದಿಯಲ್ಲಿ ಎಲ್ಲೂ ಕೂಡ ಈ ರೀತಿಯ ಗಣ ಬರಕೂಡದು ಅನ್ನೋದು ಪರಿವರ್ತಿತ ಷಟ್ಪದಿಯ ಅತ್ಯಂತ ಪ್ರಮುಖ ನಿಯಮ, ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ನಿಯಮ. ಇದು ಎಲ್ಲೂ ಕೂಡ ಇಣಿಕ್ ಹಾಕೋಂಗಿಲ್ಲ, ಬರಂಗಿಲ್ಲ. ಹೀಗೆ ರಚನೆಯನ್ನ ಪ್ರಾಚೀನ ಕವಿಗಳು ಮಾಡಿದ್ದಾರೆ ಅನ್ನೋದನ್ನ ಗಮನದೊಳಗಿಟ್ಟು ವಿದ್ಯಾರ್ಥಿಗಳು, ಮಾತ್ರಾ ಷಟ್ಪದಿಯಲ್ಲಿ
5ನೇ ಷಟ್ಪದಿ ಪರಿವರ್ತನೆ ಷಟ್ಪದಿಯನ್ನ ತಾವೆಲ್ಲ ಈಗ ಹೇಳಿದ್ವಿ. ಈ ಮಾತ್ರಾ ಷಟ್ಪದಿಯೊಳಗೆ ಕೊನೆಯ ಷಟ್ಪದಿ ವಾರ್ಧಕ ಷಟ್ಪದಿ. ಇದು ಬಹಳಷ್ಟು ಕಾವ್ಯಗಳಲ್ಲಿ ಪ್ರಯೋಗ ಆಗಿರ್ತಕ್ಕಂಥ ಷಟ್ಪದಿ. ಇದರ ಲಕ್ಷಣವು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುಣಚಂದ್ರನ ಛಂದಸ್ಸಾರದೊಳಗೆ ಈ ಷಟ್ಪದಿಯ ಲಕ್ಷಣವನ್ನ ಹೀಗೆ ಹೇಳಿದೆ. ವಾರ್ಧಕ ಷಟ್ಪದಿಯ ಲಕ್ಷಣ ಅದನ್ನೇ ಗಮನಿಸಬೇಕು. ಲಕ್ಷಣಗಳನ್ನ ಅದೇ ಪದ್ಯದೊಳಗೆ ಹೇಳಿರ್ತಾರೆ. ವಾರ್ಧಕ ಷಟ್ಪದಿಯ ಲಕ್ಷಣ ಬಹಳ ಉಳಿದಿಲ್ಲ ಷಟ್ಪದಿಯೊಳಗೆ ಇರುತ್ತೆ. ಇದನ್ನ ಅರ್ಧ ಷಟ್ಪದಿಯೊಳಗೆ ಕವಿ ಛಂದೋಶಾಸ್ತ್ರಜ್ಞ ವಾರ್ಧಕ ಷಟ್ಪದಿಯ ಲಕ್ಷಣವನ್ನ ಅರ್ಧ ಭಾಗದೊಳಗೆ ಹೇಳಿದ್ದಾರೆ, ಪೂರ್ವಾರ್ಧದೊಳಗೆ ಹೇಳಿದ್ದಾರೆ. ಏನು? 20 ಮಾತ್ರೆಗಳು ಇರುತ್ತವೆ ವಾರ್ಧಕ ಸುಷಟ್ಪದಿಗೆ. ಎಲ್ಲಿರುತ್ತೆ 20 ಮಾತ್ರೆ? 20 ಮಾತ್ರೆಯನ್ನು ವಾರ್ಧಕ ಸುಷಟ್ಪದಿಗೆ ಒಪ್ಪುವುದು, ಒಪ್ಪಿಕೊಳ್ಳುತ್ತದೆ, ಒಪ್ಪುತ್ತದೆ, ಒಪ್ಪುವುದು. ಏಕ ದ್ವಿ ಪಂಚ ಚತುರ್ ಅಂಗ್ರಿಯೋಳ್ 1, 2, 4, 5ನೇ ಚರಣಗಳಲ್ಲಿ 20 ಮಾತ್ರೆ ಇರುತ್ತೆ. 20 ಮಾತ್ರೆ ಇರುತ್ತೆ. 20 ಮಾತ್ರೆ ಅಂತಂದ್ರೆ 5 ಮಾತ್ರೆಯು 4 ಗಣ ಅಂತ ಅರ್ಥ. ಇಲ್ಲಿ ನಾವು ಏನ್ ಭಾವಿಸ್ಕೊಳ್ಳಿ, 20 ಮಾತ್ರೆ ಅಂತಂದ್ರೆ 5 ಮಾತ್ರೆಗಳ 4 ಗಣಗಳು ಅಂತ. ಸರ್ ಹೀಗೆ ಬರೋಲ್ಲ ಏನು ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. 4 ಮಾತ್ರೆಯ 5 ಗಣಗಳು ಬರ್ಬೋದಲ್ಲ ಸರ್ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಹೌದಾ? ಇದು ಕೂಡ 20 ಮಾತ್ರೆನೇ ಆಗುತ್ತೆ. 4 ಮಾತ್ರೆಗಳ ಪ್ರಚಲಿತದೊಳಗೂ ಇದೆ, ಬಳಕೆಯಲ್ಲಿ ಈಗ ಬರಬಹುದು. ಸರಿ, ಬಂದ್ರೆ ಏನ್ ತಾಪತ್ರಯ ಅಂತ ಹೇಳ್ಬಿಡ್ತೇನೆ, ಏನ್ ಸಮಸ್ಯೆ ಅಂತ ಹೇಳ್ಬಿಡ್ತೇನೆ. 4 ಮಾತ್ರೆಯ 4 ಗಣಗಳು 2ನೇ ಚರಣ ಅನ್ಕೊಳ್ಳಿ. 2ನೇ ಚರಣ 3ನೇ ಚರಣ ಹೆಂಗ್ ಮಾಡ್ತೀರಿ ನೀವು? 3ನೇ ಚರಣ ಇದ್ರ ಇದ್ದಂಗೆ ಪಡ್ಕೊಂಡು ಇದ್ರನ್ನ ಅರ್ಥ ಮಾಡ್ಬೇಕಲ್ಲ. ಇದ್ರನ್ನ ಅರ್ಥ ಹೆಂಗ್ ಮಾಡ್ತೀರಿ ನೀವು? ಬರಲ್ಲ. 5 ಗಣಗಳ ಅರ್ಥ ಮಾಡೋದಂದ್ರೆ 2.5 ಗಣ ಬರಲ್ಲ. ಹಂಗ್ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕ ಈ ಪದ್ಧತಿ ಬರಲ್ಲ. ನಾನು ಅದಕ್ಕೆ ಯಾವಾಗ ಹೇಳಿದೆ ನಿಮಗೆ, ಮಾತ್ರಾ ಷಟ್ಪದಿಗಳಲ್ಲಿ ಗಣಗಳ ಸಂಖ್ಯೆ ಸಮವಾಗಿರುತ್ತವೆ. ಇಲ್ಲ 2 ಗಣಗಳು ಬರ್ತವೆ, ಇಲ್ಲ 4 ಗಣಗಳು. ಬೇರೆ ಯಾವ ಪ್ರಭೇದನೂ ಇಲ್ಲ, ಬೇರೆ ಯಾವ ಪ್ರಭೇದನೂ ಇಲ್ಲ ನಮ್ಮಲ್ಲಿ. 2 ಗಣಗಳು ಬರೋದು ಶರಕುಸುಮ ಷಟ್ಪದಿ, ಮಿಕ್ಕ ಎಲ್ಲಾ ಷಟ್ಪದಿಯೊಳಗೆ 4 ಗಣಗಳು ಬರ್ತವೆ. ಈಗ 5 ಮಾತ್ರೆ 4 ಗಣಗಳು ಬರ್ತವೆ. 20 ಮಾತ್ರೆ ಹೀಗೆ ಮಾಡ್ಕೊಳ್ಬೇಕು. ಎಲ್ಲಿ ಅಂತಂದ್ರೆ ಏಕ ದ್ವಿ ಪಂಚ ಚತುರ್ ಈ 4 ಚರಣಗಳಿಗೆ 20 ಮಾತ್ರೆ ಬರುತ್ತೆ. ಅದು 5 ಮಾತ್ರೆಯ 4 ಗಣಗಳು ಅಂತ ಭಾವಿಸಿಕೊಳ್ಬೇಕು. ನೆಕ್ಸ್ಟ್ ಚತುರಂಗ್ರಿಯೋಳು ಮುಂದಿನ ಲಕ್ಷಣವೇನೆಂದರೆ ತಪ್ಪದೆಯೇ ನೆಲೆಸುವುದು. ತಪ್ಪದೇ ಬರುತ್ತೆ, ಕಡ್ಡಾಯವಾಗಿ ಬರುತ್ತದೆ. 3, 6 ಪಾದಗಳು ಅಂಗ್ರಿ ದೊಡ್ಡ ಚರಣಗಳಿದಾವಲ್ಲ, 3, 5 ಚರಣಗಳಿಗೆ ತಪ್ಪದೇ ಬರುತ್ತೆ. ಏನ್ ತಪ್ಪದೇ ಬರುತ್ತೆ? 30 ಮಾತ್ರೆ ಮೇಲೊಂದು ಗುರು. 5 ಮಾತ್ರೆಯ 4 ಗಣಗಳು 1ನೇ ಚರಣ, 5 ಮಾತ್ರೆಯ 4 ಗಣಗಳು 2ನೇ ಚರಣ, 3ನೇ ಚರಣ ಹಾಗೆಯೇ ಇರುತ್ತೆ. 5 ಮಾತ್ರೆಯ 4 ಗಣ ಇದರಂತ ಅರ್ಧ ಅಂತಂದ್ರೆ ಮತ್ತೆ 2 ಗಣ ಮೇಲೊಂದು ತಪ್ಪದೆ ಬಹುದು. ಬಹುತೇಕ ಎಲ್ಲಾ ಷಟ್ಪದಿಗಳು ಹಿಂಗೆ ಇರುತ್ತೆ. ನಮ್ಗೆ ಒಂದು ಚರಣ ಸಿಕ್ಕರೆ ಸಾಕು, ಮಿಕ್ಕ ಎಲ್ಲಾ ಚರಣಗಳನ್ನು ನಾವು ರಚಿಸಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇದು 30 ಮಾತ್ರೆ ಪ್ಲಸ್ 1 32 ಮಾತ್ರೆ ಆಗ್ತದೆ. 3ನೇ ಚರಣದೊಳಗೆ 32 ಮಾತ್ರೆ ಆಗ್ತದೆ. ಇದು ಲಕ್ಷಣ ಆಗಲಿದೆ. 5 ಮಾತ್ರೆ, ಇದು 5 ಮಾತ್ರೆ, 5 ಮಾತ್ರೆ, 5 ಮಾತ್ರೆ, ಎಲ್ಲ 5 ಮಾತ್ರೆ. 5 ಮಾತ್ರೆ 6 ಗಣಗಳು ಬರುತ್ತೆ 3ನೇ ಚರಣದೊಳಗೆ, ಮೇಲೊಂದು ಗೋಳು. ಬಹಳ ವಿಶೇಷ ಲಕ್ಷಣ ವಾರ್ಧಕ ಷಟ್ಪದಿ ಇದು ಅಂತಂದ್ರೆ 5 ಮಾತ್ರ ಈ ಗಣದಲ್ಲಿ, ಇಷ್ಟು ಗಣದಲ್ಲಿ ಎಲ್ಲಿಯೂ ಕೂಡ ಇಂಥ ಗಣ ಆಗಲಿ ಇಂಥ ಗಣ ಆಗಲಿ
ಒಂದೇ ಲಘುವಿನಿಂದ ಪ್ರಾರಂಭವಾಗುವ ಗಣ, ಒಂದೇ ಲಘುವಿನಿಂದ ಪ್ರಾರಂಭವಾಗುವ ಗಣ 5 ಮಾತ್ರೆ ಎಲ್ಲಿ ಬರಬಾರದು, ಎಲ್ಲೂ ಬರಬಾರದು. ಹಾಗೆ ಮೈಯೆಲ್ಲ ಕಣ್ಣಾಗಿ, ಕಣ್ಣಷ್ಟೇ ಕಣ್ಣಲ್ಲ, ಮೈಯೆಲ್ಲ ಕಣ್ಣಾಗಿಕೊಂಡು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕಾವ್ಯಗಳನ್ನು ಈ ವಾರ್ಧಕ ಷಟ್ಪದಿಯಲ್ಲಿ ರಚನೆ ಮಾಡಿದ್ದನ್ನು ನಾವು ನಡುಗನ್ನಡ ಕಾಲ, ನಡುಗನ್ನಡ ಸಾಹಿತ್ಯವಾಗಿ ಕಾಣ್ತೇವೆ. ಇದು ಎಲ್ಲ. ಆಮೇಲೆ ಬಹಳ ವಿಶೇಷವಾಗಿರ್ತಕ್ಕಂಥ ಪದ್ಯದ ಒಂದೇ ಚರಣ ಬರೆಯಲಿಕ್ಕೆ ಯಾವ ಪ್ರಾಸ ಅಂತ ಹೇಳುವಷ್ಟು ನಿಪುಣರು ನೀವು ಆಗಬೇಕು. ಇದು ಯಾವ ಪ್ರಾಸ, ಇದು ಯಾವ ಪ್ರಾಸ ಅಂತಂದ್ರೆ ಪ್ರಾಸಾಕ್ಷರ. ಪ್ರಾಸಾಕ್ಷರ ಯಾವುದಿದೆ ಅಂದ್ರೆ ಪ ವ್ಯಂಜನ ಇದೆ, ಅದು ದ್ವಿತ್ವ ಇದೆ. ಎಲ್ಲಲ್ಲಿ ಪ ವ್ಯಂಜನ, ಅದು ದ್ವಿತ್ವ, ಪ ವ್ಯಂಜನ ದ್ವಿತ್ವ, ಪ ವ್ಯಂಜನ ದ್ವಿತ್ವ. ಯಾವುದು ಪ್ರಾಸಾಕ್ಷರ ಸಜಾತಿಯಿಂದ ಕೂಡಿರುತ್ತದೆ ಆ ಸಜಾತಿಯ ಪ್ರಾಸಾಕ್ಷರವನ್ನ ನಾವು ಹಯಪ್ರಾಸ ಅಂತ ಕರೀತೇವೆ. ಹಯಪ್ರಾಸ ಅಂತ ಕರೀತೇವೆ. ಆದಿಪ್ರಾಸ ಕಡ್ಡಾಯ ಇರುತ್ತೆ ಷಟ್ಪದಿಗೆ. ಆದಿಪ್ರಾಸದ ಯಾವುದೇ ಪ್ರಭೇದವನ್ನು ಒಳಗೊಂಡಿರುತ್ತೆ. ವೃಷಭಪ್ರಾಸ ಬಂದಿರಲಿ, ಅಜಪ್ರಾಸ ಬರಲಿ, ಅಜ ಸಿಂಹಪ್ರಾಸ ಬರಲಿ, ಶರಭಪ್ರಾಸ ಬರಲಿ, ಆದಿಪ್ರಾಸ ಕಡ್ಡಾಯವಾಗಿ ಷಟ್ಪದಿಗೆ ಇರಬೇಕು ಅನ್ನೋದು ನಿಯಮ, ಕಾಮನ್ ನಿಯಮ ಇದೆ. 6 ಸಾಲಿನ ಪದ್ಯ 1, 2, 4, 5 ಚರಣ ಒಂದು ಸಮನಾಗಿರ್ತವೆ, 3, 6 ಇನ್ನೊಂದು ಸಮನಾಗಿರ್ತವೆ. ವಾರ್ಧಕ ಷಟ್ಪದಿಯಲ್ಲಿ 1, 2, 4, 5ನೇ ಚರಣಗಳಲ್ಲಿ 5 ಮಾತ್ರೆಗಳ 4 ಗಣಗಳು ಬರುತ್ತೆ. 3 ಮತ್ತು 6ನೇ ಚರಣಗಳಲ್ಲಿ 5 ಮಾತ್ರೆಯ 6 ಗಣಗಳು ಬಂದು ಮೇಲೊಂದು ಕಡ್ಡಾಯವಾಗಿ ಗುರು ಬರುತ್ತದೆ ಅನ್ನೋ ಶುದ್ಧ ವಾರ್ಧಕ ಷಟ್ಪದಿಯ ಲಕ್ಷಣ. ಆದರೆ ಇದು ಒಂದು ವಿಶೇಷವಾಗಿದೆ. ಎಲ್ಲಿಯೂ ಕೂಡ ವಾರ್ಧಕ ಷಟ್ಪದಿಯ 5 ಮಾತ್ರೆಯ ಗಣದಲ್ಲಿ ಈ ರೀತಿಯ ಗಣ, ಈ ವಿನ್ಯಾಸದ ಗಣ ಬರಬಾರದು ಎಂಬುದು ಗಮನ. ಈ ಎಲ್ಲ ಈ ಲಕ್ಷಣ ಪದ್ಯವನ್ನು ಗಮನಿಸಿ, ಈ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಷಟ್ಪದಿಯನ್ನು ತಮ್ಮ ಎದುರಿಗೆ ಉದಾಹರಣೆ ಕೊಡಲಿಕ್ಕೆ ಬಯಸ್ತೇನೆ. ಇದು 6 ಸಾಲಿನ ಪದ್ಯ. 1, 2, 4, 5ನೇ ಚರಣ ಒಂದು ಸಮನಾಗಿರ್ತವೆ, 3, 6ನೇ ಚರಣ ಇನ್ನೊಂದು ಸಮನಾಗಿರ್ತವೆ. ಇದು ಆದಿಪ್ರಾಸ. ಇದು ಎಂತ ಆದಿಪ್ರಾಸ? ಈ ಲಕ್ಷಣ ಪದ್ಯಗಳನ್ನು ನೋಡಿದ್ರೆ ಪ ಒತ್ತಿರೋದಿದೆ, ಇಲ್ಲಿ ತ ಒತ್ತಿದೆ, ದ್ವಿತ್ವಾಕ್ಷರ. ಇದನ್ನೂ ಕೂಡ ನಾವು ಹಯಪ್ರಾಸ ಅಂತ ಭಾವಿಸ್ಕೊಳ್ಬೇಕು. ಹಯಪ್ರಾಸನೇ ಇದು, ಭಾವಿಸ್ಕೊಳ್ಳೋದಲ್ಲ, ಇದು ಹಯಪ್ರಾಸನೇ. 5 ಮಾತ್ರೆಗಳ 4 ಗಣಗಳು ಒಂದೇ ಚರಣದೊಳಗೆ, ಹಾಗೆ 2, 4, 5ನೇ ಚರಣ. 5 ಮಾತ್ರೆಗಳ 6 ಗಣಗಳು 3 ಮತ್ತು 6ನೇ ಚರಣದೊಳಗೆ ಕೊನೆಗೊಂಡು ಲಘು ಆಗಿದ್ದು ಗುರು ಅಂತ ಭಾವಿಸ್ಕೊಳ್ಬೇಕು. ನೋಡಿ, ಇದು ಲಘು ಬಂದು ಲಘು ಆಗಿದ್ದು ಗುರು ಅಂತ ಭಾವಿಸ್ಕೊಳ್ಬೇಕು. ಇದು ಲಘುನೇ, ಆದ್ರೆ ಇದು ಗುರು ಅಂತ ಭಾವಿಸ್ಕೊಳ್ಬೇಕು ಅನ್ನೋದು ಮಾತ್ರ ಷಟ್ಪದಿಯ ವಿಶೇಷವಾಗಿರ್ತಕ್ಕಂಥ ಲಕ್ಷಣ. ಇದಕ್ಕೆ ನಾನು ಈಗಾಗಲೇ ಪ್ರಸ್ತಾರ ಆಗ್ತಿದ್ದೇನೆ. ನಿಯಮದಂತೆ 5 ಮಾತ್ರೆ ಇದು 5 ನಿಯಮದಂತೆ ಎಲ್ಲದೂ ಬಂದೆ. ಎಲ್ಲಿಯೂ ಕೂಡ ಉದಾಹರಣೆ, ಎಲ್ಲಿಯೂ ಕೂಡ ಈ ರೀತಿಯ ಗಣ ಬಂದಿಲ್ಲ. ಇದರೊಳಗೆ ಬಹಳಷ್ಟು ಚೆನ್ನಾಗಿ ಜ್ಞಾಪಕಗೊಳಿಸಿಕೊಳ್ಳಬೇಕು. ಈ ರೀತಿಯ ಗಣ ಬರಬಾರದು. ಇಲ್ಲಿ ಇದರೊಳಗೆ ಬಹಳ ವಿಶೇಷವಾಗಿ ಗಮನಿಸಬೇಕು, ವಿದ್ಯಾರ್ಥಿಗಳು ವಿಶೇಷವಾಗಿ ಗಮನಿಸಬೇಕು ಅಂತಂದ್ರೆ, ಈಗ 3ನೇ ಚರಣದೊಳಗೆ ಇದು ಒಂದಕ್ಷರ ಹಿಂದಿನ ಅಕ್ಷರ ಗುರು, ಇದು ಲಘು, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಆಮೇಲೆ ಇದು ದೀರ್ಘ ಇರೋದಕ್ಕೆ ಗುರು ಆಗಲಿಕ್ಕೆ ಕಾರಣ ಎಷ್ಟಾದ್ರೂ ಇರಲಿ, ಆಗ್ಬೇಕಾಗಿರೋ ಗುರು ಮಾತ್ರ ಒಂದೇ. ಇದು ಲಘು, ಇವು 2 ಲಘು, ದೀರ್ಘ ಇರೋದಕ್ಕೆ ಗುರು, ಇದು ಲಘು, ಇದು ಗುರು ದೀರ್ಘ ಇರೋದಕ್ಕೆ ಒತ್ತಕ್ಷರ ಹಿಂದಿನ ಅಕ್ಷರ ಗುರು. ಆಮೇಲೆ ಇದು ಲಘು. ವಿದ್ಯಾರ್ಥಿಗಳೇ, ಇದರೊಳಗೆ ನನಗೂ ಒಂದು ಸಂಶಯ ಇದೆ. ಈ ಉದಾಹರಣೆ ಪದ್ಯದೊಳಗೆ 3ನೇ ಚರಣದೊಳಗೆ 1, 2, 3, 4, 5ನೇ ಗಣ ಇದೆ. 5ನೇ ಗಣದೊಳಗೆ ನನ್ನ ಡೌಟ್ ನಿಮ್ಗೆ ಹೇಳ್ಬೇಕು. ನನ್ನ ಡೌಟ್ ಇದೆ, ಇದು ನೆಗಳದಂತೆ ಅಂತ ಇದೆಯಲ್ಲ, ನೆಗಳ್ ಪ್ಲಸ್ ದ ಪ್ಲಸ್
ಶತಪದಿ ದರ್ಪಣದಲ್ಲಿ ಕೇಶರಾಜ ಹೇಳ್ತಾನೆ, ನೆಗಳ ಅನ್ನೋದಕ್ಕೆ ದ ಮತ್ತು ಅಂ ಅನ್ನೋ ಒಂದು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಹಚ್ಚಿದಾಗ ನೆಗಳದಂ ಅಂತ ಆಗುತ್ತೆ, ನೆಗಳದಂ ಅಂತ ಆಗುತ್ತೆ. ಇದು ದ್ವಿತ್ವವಾಗಿ ರಚನೆ ಆಗುತ್ತಲ್ಲ, ಇದು ದ್ವಿತ್ವವಾಗಿ ರಚನೆ ಆಗುತ್ತಲ್ಲ, ಅಲ್ಲಿ ಕೇಶಿರಾಜ ಅದನ್ನ ಶಿಥಿಲ ದ್ವಿತ್ವ ಅಂತ ಹೇಳಿದ್ದಾನೆ. ಇಲ್ಲಿ ಕೂಡ ಅದು ಶಿಥಿಲ ದ್ವಿತ್ವನೇ, ಇದು ಶಿಥಿಲ ದ್ವಿತ್ವನೇ. ಈ ಶಿಥಿಲ ದ್ವಿತ್ವದ ಹಿಂದಿನ ಅಕ್ಷರ ಲಘು ಆಗಬೇಕು, ಲಘು ಆಗಬೇಕು. ಬಟ್ ಇದು ಲಘು ಮಾಡಿಕೊಂಡ್ರೆ ಗಣ ವಿನ್ಯಾಸ ತಪ್ಪುತ್ತೆ, ಗಣ ವಿನ್ಯಾಸ ತಪ್ಪುತ್ತೆ. ಗುರು ಮಾಡಿಕೊಂಡ್ರೆ ಕೇಶಿರಾಜ ಹೇಳಿರ್ತಕ್ಕಂಥ ಈ ನಿಯಮ ತಪ್ಪುತ್ತೆ. ನನಗೆ ಈ ಸಂಶಯ ಇದೆ, ಯಾಕೆ ಇದನ್ನು ಗುರು ಮಾಡಿದ್ದಾರೆ ಗೊತ್ತಿಲ್ಲ. ಇದನ್ನು ಗುರು ಮಾಡಬಾರದು. ಕೇಶಿರಾಜನ ಶಿಥಿಲ ದ್ವಿತ್ವದ ನಿಯಮದ ಪ್ರಕಾರ ಇದನ್ನು ಗುರು ಮಾಡಬಾರದು. ಅದು ಗುರು ಮಾಡಿದರೆ ಈ ಷಟ್ಪದಿ ಸರಿಯಾಗುತ್ತೆ. ಈಗ ನೋಡಿ, ಇದೆಲ್ಲ ಸರಿ, ಇದು ಹಸ್ವಾಕ್ಷರ ಇದೆ. ಇದು ಈ ಉದಾಹರಣೆಯೊಳಗೆ ಕೊನೆಯ ಅಕ್ಷರ, 6ನೇ ಅಕ್ಷರದೊಳಗೆ ಕೊನೆಯ ಅಕ್ಷರ ಗುರು ಆಗಬೇಕು, ಗುರು ಆಗಬೇಕು. ಬಟ್ ಇದು ಒತ್ತಕ್ಷರ, ಈ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಬೇಕು, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಬೇಕು. ಗುರು ಆದರೆ ಇದು ಮಾತ್ರ ವಿನ್ಯಾಸ ತಪ್ಪೋಗುತ್ತೆ. ಆರಾದ್ರೆ ವಾರ್ಧಕ ಷಟ್ಪದಿ ಇದು ಗಣ ವಿನ್ಯಾಸ ತಪ್ಪುತ್ತೆ. ನೆನಪಿಟ್ಕೊಳ್ಳಿ, ಇದು ಶಿಥಿಲ ದ್ವಿತ್ವ, ನೋಡ್ಲಿಕ್ಕೆ ದ್ವಿತ್ವ, ನೋಡ್ಲಿಕ್ಕೆ ದ್ವಿತ್ವ, ಉಚ್ಚಾರಣೆಗೆ ದ್ವಿತ್ವ ಅಲ್ಲ ಅನ್ನೋದಿದೆ. ಅದಕ್ಕೆ ಶರಣರ್ಗೆ ಅನ್ನೋ ಬದಲು ಶರಣರ್ಗೆ ಅಂತ ಉಚ್ಚಾರಣೆ ಮಾಡೋ ಪದ್ಧತಿ ನಡುಗನ್ನಡ ಕಾಲಕ್ಕೆ ಮತ್ತು ಹಳೆಗನ್ನಡ ಕಾಲಕ್ಕೆ ಇತ್ತು ಅನ್ನೋದು ವಿದ್ಯಾರ್ಥಿಗಳು ಗಮನಿಸಬೇಕು, ಗಮನದೊಳಗಿಟ್ಟುಕೊಂಡು. ಶರಣರ್ಗೆ ಅನ್ನಬೇಕು, ನೋಡ್ಲಿಕ್ಕೆ ಒತ್ತಕ್ಷರ, ಉಚ್ಚಾರಣೆಗೆ ಒತ್ತಕ್ಷರ. ಅದಕ್ಕೆ ಇದನ್ನ ಶಿಥಿಲೀಕರಿಸಿ ಉಚ್ಚಾರಣೆ ಮಾಡಬೇಕು. ಹೀಗಾಗಿ ಇಂಥವೆಲ್ಲ ಬಹಳ ಲಕ್ಷ್ಯ ಕೊಟ್ಟು, ಬಹಳಷ್ಟು ಲಕ್ಷ್ಯ ಕೊಟ್ಟು ಪ್ರಸ್ತಾರ ಹಾಕ್ಬೇಕಾದ್ರೆ ನಮ್ಮ ಬರೀ ಕಣ್ಣಾಗಿರಬಾರದು, ಮೈಯೆಲ್ಲ ಕಣ್ಣಾಗಿರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು. ಹಂಗೆ ಎಚ್ಚರಿಕೆಯಿಂದ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿದ್ರೆ ನೀವು ಛಂದಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಿ ಅಂತಂದು ಗೊತ್ತಾಗುತ್ತೆ. ಇಷ್ಟು ಎಲ್ಲ ಲಕ್ಷಣಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಲಕ್ಷಣ ಪದ್ಯ ಇದಾಗಿದೆ ಅಂತಂದು ಹೇಳಿ ಇಲ್ಲಿಗೆ ವಾರ್ಧಕ ಷಟ್ಪದಿಯನ್ನು ಮುಗಿಸ್ತಾರೆ.